ಹೊತ್ತು ಮುಳುಗ್ಯಾದ. ಈ ಮಡಿವಾಳ ಎಲ್ಲರೇ ಓಡ್ ಹೋದ್ ಹೆಂಗ್ ಮಾಡೋದು ಅಂತ ತಿಳ್ಕೊಂಡು ಗರ್ಭಗುಡಿ ಹೆಂಗ್ ಗರ್ಭಗುಡಿ ಗರ್ಭಗುಡಿಗಳು ಹಾಕಿ ಕೀಲಿ ಹಾಕಿದ್ರು ಮಡಿವಾಳ. ಬೆಳಗಾದ ತನಕ ಇಲ್ಲೇ ಇದೆ ಮುಂಜಾನೆ ಅವರಿಗೆ ಬೇರೆ ಹಾಕೊಂಡು ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಮಡಿವಾಳಪ್ಪನವರಿಗೆ ಗರ್ಭಗುಡಿ ಒಳಗೆ ಕೀಲಿ ಹಾಕ್ಯಾರ. ಮಡಿವಾಳೇಶ್ವರರು ನಗುತ್ತಾರ. ಹಾಕ್ರಲೇ ಹಾಕ್ರಿ, ನನ್ನ ಗದ್ದಲ ಕೊಡಿ ಒಳಗೆ ಹಾಕಿ ಬೇಡಿ ಹಚ್ಚಿ ಹಿಡ್ಕೊಂಡು ಹೋಗ್ತಾರೆ, ಮಕ್ಕಳು ಹೈಕೊಂಡು ಹೋಗಿ ಕೀಲಿ ಹಾಕಿ ಅಂತ ತಿಳ್ಕೊಂಡು ಹೇಳಿದಾಗ ಕಿತ್ತೂರು ರಾಜಕುಮಾರನ ಸೇವಕರು ಗರ್ಭಗುಡಿ ಒಳಗೆ ಹಾಕಿ ಮಲ್ಲಿಕಾರ್ಜುನ ಗರ್ಭಗುಡಿ ಒಳಗೆ ಹಾಕಿ ಕೀಲಿ ಹಾಕಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 100 ಸೈನಿಕರು ಹೊರಗೆ ಕಾವಲು ಕೈಕೊಂಡು ಕುಂತಾರೆ. ಬೆಳಿಗ್ಗೆ ಇವನ್ನ ಕರ್ಕೊಂಡು ಹೋಗಬೇಕು, ಬೆಳಿಗ್ಗೆ ಕರ್ಕೊಂಡು ಹೋಗಬೇಕು ಅಂತಾರೆ. ಬೆಳಿಗ್ಗೆ ಕರ್ಕೊಂಡು ಹೋಗಬೇಕನ್ನೋದಾಗಿ ಬೆಳಗ್ಗೆ ಹರಿಯುವಂತ ಸಮಯದಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂತ ಕೇಳಿದ್ರೆ ಮಡಿವಾಳವನ್ನ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಹಾಕಿದ ಬಾಗಲ ಕೀಲಿಯನ್ನು ತೆಗೆದುತ್ತಾರೆ. ತೆಗೆದು ನೋಡಿದ್ರೆ ಆ ಗರ್ಭ ಇಲ್ಲ, ಮಡಿವಾಳ ಇಲ್ಲ. ಮಡಿವಾಳ ಮಡಿವಾಳ ನಾನೇ ಹಾಕಿದ್ದೇನೆ, ನಾನೇ ಕೀಲಿ ಹಾಕಿಕೊಂಡಾಗ ಮಡಿವಾಳ ಮಾಯವಾಗಿ ಹೋಗಿದ್ದಾನೆ, ಕ್ಷಣಾರ್ಥದಲ್ಲಿ ಮಾಯವಾಗಿ ಹೋಗಿದ್ದಾನೆ ಅಂದಾಗ ಅವಾಗ ಸೇವಕರಂತಾರೆ ಇವ ಸಾಮಾನ್ಯನಲ್ಲ, ರೂಪಿಸಿ ಇವನು ಮಲ್ಲಿಕಾರ್ಜುನ ಗುಡಿಯೊಳಗಿಂದ ಮಾಯವಾಗಿ ಹೋಗಿದ್ದಾನೆ. ಬೆಳಗ್ಗೆ ಮಲ್ಲಯ್ಯ ಬೇರೆ ಇಲ್ಲ, ಇವ ಬೇರೆ ಇಲ್ಲ, ಇವನ ಮಹಾದೇವ ಸಂಭೂತನದ ಅಂತ ತಿಳ್ಕೊಂಡು ಮಡಿವಾಳೇಶ ನಮ್ಮನ್ನು ತಪ್ಪಾಗದ ಪಾಲನೆಗೆ ಗರ್ಭಗುಡಿ ಒಳಗೆ ಹಾಕಿದ್ದು ಕ್ಷಮೆ ಮಾಡು ಅಂತ ಹೇಳಿ ಈ ರಾಜ ಬರ್ತಾರೆ. ಪ್ರಭು ನೀವ್ ಹೇಳಿದ್ರೆ ಗರ್ಭಗುಡಿ ಒಳಗೆ ಹಾಕಿ ಕೀಲೆ ಹಾಕಿ ಬೆಳಗ್ಗೆ ನಿಮ್ಮ ಆಸ್ಥಾನಕ್ಕೆ ತರಬೇಕಂತ ಹೇಳಿದಾಗ ಹಾಕಿದ ಕೀಲೆ ಹಾಕದಂಗದ ಆ ಗರ್ಭಗುಡಿ ಒಳಗಿಂದ ಮಾಯವಾಗಿ ನಂದಾಗ ಅವಾಗ ಹಾಪು ಸಾಗಿರ್ತಾರೆ. ನಾನು ಎಂಥ ತಪ್ಪು ಕೆಲಸ ಮಾಡುವುದು. ಯೋಗಿ ಅರಿವು ತಿಳಿಯಲಾರದೆ, ಅವನ ಘನತ ಮಹಿಮೆಯನ್ನು ಅರಿಯಲಾರದೆ ಅವನಿಗೆ ಮನುಷ್ಯಗೆ ಬಂದಂಗ ಮಾತಾಡುತ್ತೆ. ಕಿತ್ತೂರ ಧ್ವರೆಯ ಹೆಸರು ನಾಡ ಹೆಸರು, ತಂದೆಗೆ ತಕ್ಕ ಮಗ ನಾನಾಗಲಿಲ್ಲ, ನನ್ನ ತಂದೆ ಬಲ್ಲ ಸತ್ಯದ ಮರೆಯಲ್ಲ, ಇಡೀ ನಾಡಿನ ರಾಜನಿಗೆ ಪ್ರೀತಿಯ ಪಾತ್ರನಾಗಿರ್ತಕ್ಕಂಥವ ನಾನೊಬ್ಬ ಯೋಗಿ ಜೊತೆಗೆ ಜಿದ್ದು ಹಿಡಿದು ನನ್ನ ರಾಜ್ಯಕ್ಕ ನಾನೇ ಕೊಳ್ಳಿ ಇಟ್ಟುಕೊಂಡೇನಲ್ಲ ಅಂತ ತಿಳ್ಕೊಂಡು ದುಃಖದಿಂದ ಅಳದ ಪ್ರಾರಂಭವನ್ನು ಅರ್ಥ. ಇದರಲ್ಲಿ ಚಿಂತಿಸಿದರೆ ಫಲವೇ ಇಲ್ಲ ಅನ್ನುವಂಗೆ ಇಲ್ಲಿ ಗರಗರ ಮಡಿವಾಳೇಶ್ವರರು ಶಾಪವನ್ನು ಕೊಟ್ಟ ಶಾಪ ವಿಮೋಚನೆಗಾಗಿ ಮೋದಿನಗಳ ಕಾಯುತ್ತಿರುವಂತಹ ಸಂದರ್ಭದಲ್ಲಿ ಗರಗರ ಮಡಿವಾಳೇಶ್ವರರು ಬೆಳವಣಿಗೆಯನ್ನು ಬಿಟ್ಟು ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ ನಾಡೆಲ್ಲ ಸಂಚಾರವನ್ನು ಮಾಡ್ತಾರೆ. ಅಲ್ಲಲ್ಲೇ ತಪಸ್ಸುಗಳನ್ನು ಮಾಡುತ್ತಾ ನಿತ್ಯ ಸತ್ಯ ಶುದ್ಧ ಕಾರ್ಯವನ್ನು ಮಾಡುತ್ತಾ ಜನಮನವನ್ನು ತಿದ್ದುತ್ತಾ ಕಾಶಿಯ ಪಂಡಿತರಾಗಿರೋ ಕಾಲದೊಳಗೆ ಕಾಶಿಯ ಪಂಡಿತರು ವೇದ ಸಂಸ್ಕೃತ ಅಧ್ಯಯನವನ್ನು ಮಾಡಿದ ಮಹಾನುಭಾವರು ಮಡಿವಾಳರು ಮಕ್ಕಳಿಗೆ ಅಕ್ಷರ ಜ್ಞಾನವನ್ನ, ಶಿವಜ್ಞಾನದ ಪುರಾಣ ಪ್ರವಚನಗಳನ್ನ, ಸಾಹಿತ್ಯಗಳನ್ನ, ಸಿದ್ಧಾಂತಗಳನ್ನ, ಹಳ್ಳಿ ಪ್ರವಚನಗಳನ್ನು ಮಾಡುತ್ತಾ ಜ್ಞಾನದ ದಾಸೋಹವನ್ನು ಬೆಳೆದುತ್ತಾ ಎಲ್ಲಿಗೆ ಬಂದಾರೆ ಅಂತ ಕೇಳಿದ್ರೆ ಗರಗದ ಗ್ರಾಮಕ್ಕೆ ಬಂದಾರೆ. ಗರಗದ ಗ್ರಾಮಕ್ಕೆ ಬಂದು ಊರ ಅಡವಿಯಲ್ಲಿ ಬಂದು ಕುಂತಾರೆ. ಬಂದು ಯಾರು ಇಲ್ಲದ ನಿಸರ್ಗದ ಅಡವಿಯಲ್ಲಿ ಬಂದು ಕುಂತಾರೆ. ಬಂದು ಕುಂತಿರುವಾಗ ಊರು ಗೌಡರ ತೋಟದೊಳಗೆ ಬಂದು ಕುಂತಾರೆ. ಅಲ್ಲೇ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಎಂದು ಪಂಚಾಕ್ಷರಿ ಮಹಾಮಂತ್ರ ಪಠಣವನ್ನು ಮಾಡುತ್ತಿರುವಾಗ ಆ ಗೌಡರು ಬೆಳಗಿನ ಕಾಯಕ್ಕಾಗಿ ಹೊಲಕ್ಕೆ ಬಂದಾರೆ. ನೋಡಿದರು ಜಂಗಮರನ್ನು. ನೋಡಿ ಅಂತಾರೆ ಯಾರು ತಿಳ್ಕೊಂಡು ಗುರುಗಳ ಹತ್ರ ಮಡಿವಾಳಪ್ಪನವರು ಹೋಗಿ ಕೇಳಿದಾಗಪ್ಪ ನಮ್ಮ ತಾವು ಯಾರು ಅಂತ ಕೇಳಿದಾಗ ನನ್ನ ಹೆಸರು ಮಡಿವಾಳ ಅಂತ ತಿಳ್ಕೊಂಡು ಹೇಳಿದಾಗ ಇಪ್ಪ ತಾವು ಇಲ್ಲಿ ಇರಬಾರದು, ನಮ್ಮ ಊರೊಳಗ ದೇವಾಲಯ ಬಸವಣ್ಣನ ದೇವಾಲಯದಲ್ಲಿ ಬಂದು ತಾವು ನೆಲೆಸಬೇಕು ಅಂತ ಮಾತನ್ನ ಭಿನ್ನಗಳನ್ನು ಬಿಡಿಕೊಂಡಾಗ ಆ ಬಸವಣ್ಣನ ದೇವಾಲಯಕ್ಕೆ ಬರುತ್ತಾರೆ. ಬಂದು ಆ ದೇವಾಲಯದಲ್ಲಿ ಬಹುದಿನಗಳಿರುವ
ಮಾತುಗಳನ್ನ ಹೇಳುತ್ತಿರುವಾಗ ಇಡೀ ಗ್ರಾಮದ ಜನರೆಲ್ಲ ಬಂದು ಕೇಳ್ತಾರೆ ಪ್ರವಚನವನ್ನ. ಅದೇ ಸಮೀಪದೊಳಗ ಸರಮಾಲಿಕೆಯೊಳಗ ಹುಬ್ಬಳ್ಳಿಯ ಸಿದ್ಧಾರೂಢರು, ನವಲಗುಂದದ ನಾಗಲಿಂಗ, ಹೊಸಳ್ಳಿಯ ಮುದೀಶ್ವರ ಸ್ವಾಮಿಗಳು, ಹೊಸಳ್ಳಿಯ ಮುದೀಶ್ವರ ಸ್ವಾಮಿಗಳು, ನವಲಗುಂದದ ನಾಗಲಿಂಗ, ಸತ್ತನಾಗಿರುವಂತಹ ಶಿಶುನಾಳದ ಶರೀಫ